ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಎ ಡೇ ಇನ್ ಮೈ ಲೈಫ್ ಆ್ಯಸ್ ಅ CA ಸ್ಟೂಡೆಂಟ್ ಡೇ 6ಗೆ ಸ್ವಾಗತ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಇನ್ನೊಂದು ಟೈಮ್ ಕೇಳ್ತಾ ಇದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ಆ್ಯಸ್ ಇಟ್ ಈಸ್ ಡೈಲಿ ಏನು ಬೇಸಿಸ್ ಇರುತ್ತೋ ನನ್ನ ಟೈಮ್ ಟೇಬಲು ಸ್ಟಡೀಸು ಅದೇ ಥರನೇ ಇವತ್ತು ಇತ್ತು. ಬಟ್ ನನ್ನ ಎಲ್ಲ ಆ್ಯಕ್ಟಿವಿಟೀಸ್ ಅಂದರೆ ಮಾರ್ನಿಂಗ್ ವಾಟರ್ ಕುಡಿಯೋದ್ರಿಂದ ಊಟ ತಿಂಡಿ ಎಲ್ಲನೂ ನಾನು ಹಾಕೋಕ್ಕಾಗಿಲ್ಲ ವೀಡಿಯೋಸಲ್ಲಿ, ಏನಕ್ಕಂದರೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಬೆಳಗ್ಗೆ ಎದ್ದು ಆ್ಯಸ್ ಇಟ್ ಈಸ್ ನನ್ನ ವಾಟರ್ ಅದರಲ್ಲಿ ಸ್ವಲ್ಪ ಹನಿ ಆ್ಯಂಡ್ 1 ಟೇಬಲ್ ಸ್ಪೂನ್ ಆಫ್ ಲೆಮನ್ ವಾಟರ್ ಹಾಕ್ಕೊಂಡು ಕುಡಿದು ಸೋಕ್ ಮಾಡಿರೋ ಬಾದಾಮಿನ ತಿಂದ್ಕೊಂಡು ನನ್ನ ಸ್ವಲ್ಪ ಸ್ಟಡಿ ಮಾಡ್ಕೊತಾ ಹೋದೆ. ಆ್ಯಂಡ್ 8 o'clock ಅಷ್ಟೊತ್ತಿಗೆ ನಾನು ಒಂದೊಂದು ಸಬ್ಜೆಕ್ಟ್ಗೆ ಈಚ್ ಸಬ್ಜೆಕ್ಟ್ಗೆ ನಾನು 2.5 hours ಟೈಮ್ ಇಟ್ಟಿರ್ತೀನಿ, ಒಂದೊಂದು ಮೀಸಲಾಗಿಟ್ಟಿರ್ತೀನಿ. ಸೊ ಅದಾದಮೇಲೆ ನನಗೆ ಸ್ವಲ್ಪ ತಿಂಡಿ ಸ್ನಾನ ಎಲ್ಲ ಫ್ರೆಶ್ ಅಪ್ ಆಗಿ ಸ್ವಲ್ಪ ತಿಂಡಿ ತಿನ್ಕೊಂಡು ಬಂದು ಸ್ವಲ್ಪ 15 minutes ನಾನು 15 minutes ಅಷ್ಟೇ ತಿರ್ಗಾಡ್ಕೊಂಡು ಅಂದರೆ ವಾಕ್ ಮಾಡ್ತೀನಿ. ಸೊ ಅಂದರೆ ಎವ್ರಿ ಡೇ ನಾನು ಕೂತ್ಕೊಂಡು ಓದ್ತಾ ಇರೋದ್ರಿಂದ ಸ್ಟಡಿ ಮಾಡೋದ್ರಿಂದ ನನಗೆ ತಿರ್ಗಾ ಊಟ ಮಾಡಿದ ತಕ್ಷಣ ಕೂತ್ಕೊಳ್ಳೋಕೆ ಸರಿ ಅನಿಸಲ್ಲ ಆ್ಯಂಡ್ ಡೈಜೆಷನ್ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು 15 days ಎವ್ರಿ ಮೀಲ್ ಆದಮೇಲೆ ಎವ್ರಿ ಬ್ರೇಕ್ಫಾಸ್ಟ್ ಆದಮೇಲೆ ನಾನು 15 minutes ತಿರುಗಾಡ್ಕೊಂಡು ಬಂದು ಅಂದರೆ ವಾಕ್ ಮಾಡಿಕೊಂಡು ಬಂದು ತಿರ್ಗಾ ಸ್ಟಡಿ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದೆ. ಆ್ಯಸ್ ಇಟ್ ಈಸ್ ಒಂದು ಸ್ಟಡಿ ಮಾರ್ನಿಂಗ್ ಪ್ರಾಕ್ಟಿಕಲ್ ಆಗಿರೋದ್ರಿಂದ ಮತ್ತು ಅದಾದಮೇಲೆ ನೆಕ್ಸ್ಟು ನಾನೊಂದು ಥಿಯರಿ ಇಟ್ಕೊಂಡಿರ್ತೀನಿ. ಅದಾದಮೇಲೆ ತಿರ್ಗಾ ನಾನು ಪ್ರಾಕ್ಟಿಕಲ್ನ ಸಬ್ಜೆಕ್ಟ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ. ಸೊ ಈಚ್ ಸಬ್ಜೆಕ್ಟ್ ಹೇಳಿದ್ನಲ್ಲ 2.5 hour ಇಟ್ಕೊಂಡಿರ್ತೀನಿ. 2 hours ಸ್ಟಡಿ ಮಾಡಿದ್ರೆ ಇಲ್ಲ 1.5 hour ಸ್ಟಡಿ ಮಾಡಿದ್ರೆ 1.5 hour ಇಲ್ಲ 1 hour ನಾನು ಪ್ರಾಕ್ಟೀಸ್ಗೆ ಇಟ್ಕೊಂಡಿರ್ತೀನಿ. 1 hour ರಿವಿಸನ್ಗೆ ಇಟ್ಕೊಂಡಿರ್ತೀನಿ. ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಆದರೆ ನಾನು 1 hour 1.5 hour ಓನ್ಲಿ ಕ್ಲಾಸಸ್ ಸಮಥಿಂಗ್ ಏನಾದರೂ ಕೇಳೋದಾಗಿರ್ಬೋದು, ನಂಗೆ ಡೌಟ್ಸ್ ಇರ್ಬೋದು, ಆ ಥರದ್ದೆಲ್ಲ ನಾನು ನೋಡ್ಕೊಂಡಿರ್ತೀನಿ. ಆ್ಯಂಡ್ 1 hour ಏನಿರುತ್ತೆ ನಾನು ಪ್ರಾಕ್ಟೀಸ್ ಮಾಡ್ಕೊತಾ ಹೋಗ್ತಿರ್ತೀನಿ. ಸೊ ಅದಾದಮೇಲೆ ಲೈಕ್ ಆ್ಯಸ್ ಇಟ್ ಈಸ್ ನನ್ನ ಡೇನ ಕೂಡ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇದರಲ್ಲಿ ಏನಂತಾರೆ ಲೈಕ್ ಆದಷ್ಟು ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ಕೂಡ ನಾನು ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ ಲೈಕ್ 5 years ಕ್ವಶನ್ ಪೇಪರ್ನ ರೆಫರ್ ಮಾಡೋಂತ ಹೇಳಿದ್ದೆ ನಿಮಗೆ. ಬಟ್ ನಿಮಗೆ ಗೊತ್ತಿಲ್ಲ ನಾವು ಅದೆಲ್ಲ ಎಲ್ಲಿ ಹುಡ್ಕೊಂಡು ಕೂರೋಣ, ಟೈಮ್ ಇಲ್ಲ ಅಷ್ಟು ಅನ್ನೋರಿದ್ದರೂ ಕೂಡ ನಾನು ಅದ್ರ ಮೇಲೆ ವೀಡಿಯೋಸ್ ಮಾಡಂದ್ರು ಕೂಡ ನಾನು ಮಾಡ್ತೀನಿ ವೀಡಿಯೋಸ್ನ. ಆ್ಯಂಡ್ ಅದ್ರ ಮೇಲೆ ವೀಡಿಯೋಸ್ ಬೇಕು ಅಂದರೂ ಕೂಡ ಕೇಳಿ ನಾನು ಮಾಡ್ತೀನಿ. ಆ್ಯಂಡ್ ಅದೇ ಥರ ಆ್ಯಸ್ ಇಟ್ ಈಸ್ ನನ್ನ ಡೈಲಿ ರೂಟೀನ್ನು ಕೂಡ ನಾನು ಮಾಡಿದೆ. ಆ್ಯಂಡ್ ಇನ್ನೊಂದು ಏನಂದರೆ ನನ್ನ ರೂಮ್ಮೇಟ್ ಇರೋದು ಕಾರಣದಿಂದ ನಾನು ಇಬ್ಬರು ಊಟಕ್ಕೆ ಹೋಗಿರ್ತೀವಿ. ಸೊ ಅವರು ಸ್ವಲ್ಪ ಏನಂತಾರೆ ಕ್ಯಾಮ್ರಾ ಮುಂದೆ ಕಾನ್ಷಿಯನ್ಸು ಬರೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಎಲ್ಲ ಆ್ಯಡ್ ಮಾಡೋಕ್ಕಾಗಲ್ಲ. ಮುಂಚೆ ಆ್ಯಡ್ ಮಾಡೋಕ್ಕಾಗ್ತಿತ್ತು, ಏನಕ್ಕಂದರೆ ನಾನು ಒಬ್ಬಳೇ ಊಟಕ್ಕೆ ಹೋಗ್ತಿದ್ದೆ, ಬರ್ತಿದ್ದೆ, ತಿನ್ಕೊಳ್ತಿದ್ದೆ, ರೆಕಾರ್ಡ್ ಮಾಡೋಕ್ಕಾಗ್ತಿತ್ತು. ಬಟ್ ಅವ್ರು ನನ್ನ ಜೊತೆ ಇರೋದ್ರಿಂದ ನಾನು ರೆಕಾರ್ಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಸೊ ಅದಕ್ಕೋಸ್ಕರ ಅವೆಲ್ಲ ರೂಟೀನ್ ಹಾಕಲ್ಲ. ಕೆಲವೊಂದು ಟೈಮ್ ಅವ್ರು ಇರಲಿಲ್ಲ ಅಂದಾಗ ನಾನು ಹಾಕಿರ್ತೀನಿ, ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ಅಂತ ಅವ್ರು ಇರಲ್ಲ. ಆ್ಯಂಡ್ ಆವಾಗ ನಾನು ವೀಡಿಯೋಸ್ನ ರೆಕಾರ್ಡ್ ಮಾಡಿ ಹಾಕ್ತೀನಿ. ಬ್ರೇಕ್ಫಾಸ್ಟ್ ಮೀಲ್ ಆ್ಯಂಡ್ ಆ ಟೈಮ್ನಲ್ಲಿ ಸ್ವಲ್ಪ ಹಾಕೋಕ್ಕಾಗಲ್ಲ, ಏನಕ್ಕಂದರೆ ಅವ್ರು ಇರ್ತಾರೆ, ಜೊತೆಗೆ ಹೋಗಿರ್ತೀವಿ ಊಟ ಮಾಡೋಕ್ಕೆ. ಸೊ ಇನ್ನೊಂದೇನೆಂದರೆ ಲೈಕ್ ಈ 1 weekಲ್ಲಿ ನನ್ನ ಸ್ವಲ್ಪ ಹೆಲ್ತ್ ಕಂಡೀಷನ್ ಸರಿ ಇರದೆ ಕಾರಣ ನಾನು ರೂಟೀನ್ ಏನಿದೆ ನನ್ನ ಟೈಮ್ ಟೇಬಲಿನ ನಾನು ಕಂಟಿನ್ಯೂ ಅಂದರೆ ಲೈಕ್ ಫಾಲೋ ಮಾಡ್ತಾಯಿಲ್ಲ. ಸೊ ಓಪನಾಗಿ ಹೇಳ್ತಾ ಇದ್ದೇನೆ, ಫಾಲೋ ಮಾಡ್ತಾಯಿಲ್ಲ ನಾನು. ಓಕೆನಾ, ನನಗೆ ಯಾವಾಗ ಇವಾಗ ಫೀಲ್ ಗುಡ್ ಅಂದ್ಕೊಂಡು ಆವಾಗ ನಾನು ಸ್ಟಡಿನ ಮಾಡ್ತೀನಿ. ಆವಾಗ ಪಕ್ಕ ನಾನು 2 hours ಒಂದು ಸಬ್ಜೆಕ್ಟಿಗೆ ಇಟ್ಟಿರ್ತೀನಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಮತ್ತೆ ತಿರ್ಗಾ 1 hour ತೊಗೊಂಡು ಈ ಥರ ಸ್ವಲ್ಪ ಇದಾಗ್ತಾಯಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಹೆಲ್ತ್ ಮೋಸ್ಟ್ ಇಂಪಾರ್ಟೆಂಟ್ ಗೈಸ್. ಹೆಲ್ತ್ ನೋಡ್ಕೊಳ್ಳಿ, ಚೆನ್ನಾಗಿ ಕಾಪಾಡ್ಕೊಳ್ಳಿ. ಆ್ಯಂಡ್ ಹೆಲ್ತಿ ಫುಡ್ನ ಕನ್ಸ್ಯೂಮ್ ಮಾಡಿ, ಯಾವುದೇ ಕಾರಣಕ್ಕೂ ತಿನ್ನಿ, ಬಟ್ ನಿಮ್ಮ ಹೆಲ್ತ್ ನೋಡ್ಕೊಂಡು ಬಿಟ್ಟು ತಿನ್ನಿ. ಆ್ಯಂಡ್ ಹೊರಗಡೆ ತಿರುಗಾಡೋದಾಗಿರ್ಬೋದು, ಲೈಕ್ ಅಂದರೆ ಇವಾಗ ಹೆಲ್ತ್ ಏನು ಲೈಕ್ ಕ್ಲೈಮೇಟ್ ಕೂಡ ಅಷ್ಟು ಸರಿ ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ವಾರ್ಮ್ ಆಗಿರಿ. ಆ್ಯಂಡ್ ಚೆನ್ನಾಗಿ ನೀರು ಇಂಟೇಕ್ ಮಾಡಿ, ಹೆಲ್ತಿ ಫುಡ್ನ ತಿನ್ನಿ, ಸೀಸನಬಲ್ ಫ್ರೂಟ್ಸ್ ಕೂಡ ತಿನ್ಕೊಳ್ಳಿ. ಆ್ಯಂಡ್ ಯಾವತ್ತೂ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ ನಿಮ್ಮ ಬಾಡಿನ. ಆ್ಯಂಡ್ ಹೆಲ್ತಿ ಫುಡ್ ಕನ್ಸ್ಯೂಮ್ ಮಾಡಿ ಆ್ಯಂಡ್ ಫೋಕಸ್ ಮಾಡಿ ಸ್ಟಡಿ ಕಡೆ ಯಾವಾಗಲೂ. ಆ್ಯಂಡ್ ಸ್ಟಡಿ ಚೆನ್ನಾಗಿ ಮಾಡಿ. ಆ್ಯಂಡ್ ನನ್ನ ರೂಟೀನ್ ಹೇಳ್ಕೊತ ಹೋದರೆ ಅದೇ ಆ್ಯಸ್ ಇಟ್ ಈಸ್ ನನ್ನ ಕಂಟಿನ್ಯೂ ಮಾಡ್ಕೊತ ಹೋದರೆ 2 each hours ಅಂತ ಹೇಳಿದ್ನಲ್ಲ 2.5 hours ನಾನು ಈಚ್ ಸಬ್ಜೆಕ್ಟ್ಗೆ ಇಡ್ತೀನಿ.
ಆ್ಯಂಡ್ ಯಾ ಥಿಯರಿ ಫಸ್ಟ್ ಪ್ರಾಕ್ಟಿಕಲ್ ಆ್ಯಂಡ್ ಆಫ್ಟರ್ ದಟ್ ಫಸ್ಟ್ ಒಂದು ಗ್ರೂಪ್ ಆಮೇಲೆ ಒಂದು ಗ್ರೂಪು. ನಾನು 2 ಗ್ರೂಪ್ ಅಟೆಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ ಓದ್ ವೀಡಿಯೋಸಲ್ಲೇ. ಆ್ಯಂಡ್ ಇವಾಗೂ ಕೂಡ ಹೇಳ್ತಾ ಇದ್ದೀನಿ ಬೋತ್ ಗ್ರೂಪ್ ಅಟೆಂಡ್ ಮಾಡೋ ಕಾರಣಕ್ಕೆ ನಾನು 6 ಸಬ್ಜೆಕ್ಟ್ನು ಸ್ಟಡಿ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ ಲೈಕ್ ಫೋಕಸ್ ಆಗಿರಿ, ಯಾವುದೇ ಕಾರಣಕ್ಕೂ ಬೇರೆಯವ್ರ ಮೇಲೆ ನಿಮ್ಮನ್ನ ಟೈಮ್ ಆಗಿರ್ಬೋದು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಕಾರಣಕ್ಕೆ ಒಂದು ಮನಿ ಅಂದರೆ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ರೆ ತಿರ್ಗಾ ಬರ್ಬೋದು, ಇಲ್ಲಾಂದರೆ ನಾವು ತಿರ್ಗಾ ಅರ್ನ್ ಮಾಡ್ಬೋದು. ಬಟ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಅದು ತಿರ್ಗಾ ಬರಲ್ಲ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಯಾರ ಮೇಲೂ 1 ನಿಮಿಷನೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೆಲ್ಫ್ ಕೇರ್ ಇಂಪಾರ್ಟೆಂಟು. ಸೆಲ್ಫ್ ಬಗ್ಗೆ ನಿಮ್ಮ ಮೇಲೆ ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡ್ಕೊಳ್ಳಿ ಹೊರತು ಬೇರೆಯವ್ರ ಮೇಲೆ ಟೈಮ್ನ ಇನ್ವೆಸ್ಟ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಬೋರ್ ಆಯಿತು ಅಂದರೆ ನೀವು ಹೊರಗಡೆ ಹೋಗಿ ಒಬ್ಬರೇ ತಿರುಗಾಡಿ. ಆ್ಯಂಡ್ ಯಾವಾಗೂ ಮೋಟಿವೇಟ್ ಆಗಿ, ಪ್ರತಿಯೊಂದಕ್ಕೂ ಮೋಟಿವೇಟ್ ಹಾಕ್ಕೊತ ಹೋಗಿ, ಡಿಮೋಟಿವೇಟ್ ಆಗಲಿಕ್ಕೆ ಹೋಗಬೇಡಿ. ಆ್ಯಂಡ್ ಟೈಮ್ಸು ಕೂಡ ಕಡಿಮೆ ಇದೆ ಗೈಸ್, ಲಿಟ್ರಲಿ. ಆ್ಯಂಡ್ ಟೈಮ್ ಕಡಿಮೆ ಇದೆ. ಆ್ಯಂಡ್ ಓದಬೇಕು ಎಲ್ಲ ಸಬ್ಜೆಕ್ಟ್ಸು. ಆ್ಯಂಡ್ ಚೆನ್ನಾಗಿ ಓದ್ತಿರೋ ಕೂಡ ನಿಮ್ಮ ಕೈಯಿಂದ ಆಗುತ್ತೆ. ಆ್ಯಂಡ್ ನಿಮ್ಮ ಕೈಯಿಂದನೂ ಆಗುತ್ತೆ, ನನ್ನ ಕೈಯಿಂದನೂ ಆಗುತ್ತೆ. ಇಬ್ಬರು ಸೇರಿ ಓದೋಣ, ಇಬ್ಬರು ಸೇರಿ ಕೂಡ ಜನ ಅಟೆಂಪ್ಟಲ್ಲಿ ಇಬ್ಬರು ಪಾಸ್ ಆಗೋಣ ಅಂತ ಹೇಳ್ತಾ, ಅಂದರೆ ಇಬ್ಬರು ಅಂದರೆ ಮೀನ್ಸ್ ನಾನು ನೀವು. ಸೊ ಎಲ್ಲರೂ ಕೂಡ ಪಾಸ್ ಆಗೋಣ. ಚೆನ್ನಾಗಿ ಓದಿ, ಸ್ಟಡಿ ವೆಲ್ ಮಾಡಿ. ಆ್ಯಂಡ್ ನನ್ನ ವೀಡಿಯೋಸ್ ಯಾರು ನೋಡ್ತೀರೋ ಅವ್ರು ಎಲ್ಲರೂ ಪಾಸ್ ಆಗಲಿ. ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ ಕೂಡ ಪಾಸ್ ಆಗಲಿ. ಅವರು ಯಾರು CA ಇದ್ದಾರೆ ನನ್ನ ಸಬ್ಸ್ಕ್ರೈಬಲ್ಲಿ ಅವರು ಕೂಡ ಪಾಸ್ ಆಗಲಿ. ಬೇರೆ ಯಾರಿದ್ರು ಅವರು ಕೂಡ ಪಾಸ್ ಆಗಲಿ. ಅವರು ಕೂಡ ಚೆನ್ನಾಗಿ ಸ್ಟಡೀಸ್ ಮಾಡಲಿ. ಆ್ಯಂಡ್ ನನ್ನ ರೋಟೀನ್ಸ್ ಏನಿದೆ ನಾನು ಆ್ಯಸ್ ಇಟ್ ಈಸ್ ಡೈಲಿ ಬೇಸಿಸ್ ಮೇಲೆ ನಾನು ತೋರಿಸ್ಕೊತ ಹೋಗ್ತಾ ಇರ್ತೀನಿ. ನನ್ನ ವೀಡಿಯೋಸ್ ಕೂಡ ನೀವು ಏನಂತಾರೆ ಲೈಕ್ ಫಾಲೋ ಮಾಡೋದ್ರಿಂದ ಒಳ್ಳೆಯದು. ನಾನು ಯಾವುದು ಲೈಕ್ ಬೇರೆ ಇದರಲ್ಲಿ ಹೇಳಲ್ಲ. ಸೊ ಲೈಕ್ ಕಂಟಿನ್ಯೂ ಮಾಡಿ, ನಿಮಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಅದನ್ನು ಓದ ತಕ್ಷಣ ಅಂದರೆ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಇಲ್ವೋ ಸೆಕೆಂಡ್ರಿ. ಬಟ್ ಒನ್ ಟೈಮ್ ನೀವು ಈ ಬುಕ್ ಏನಿದೆ ಇದನ್ನು ಒನ್ ಟೈಮ್ ನೀವು ಓದಿ, ಯಾವುದೇ ಚಾಪ್ಟರ್ ಆಗಿರ್ಬೋದು, ಒನ್ ಟೈಮ್ ನೀವು ಓದ್ಕೊಳ್ಳಿ. ಅಂದರೆ ಈಚ್ ಆ್ಯಂಡ್ ಎವ್ರಿ ಲೈನ್, ಈಚ್ ಆ್ಯಂಡ್ ಎವ್ರಿ ಪೇಜು ನೀವು ಓದಿದಾಗ, ಸೊ ಒಂದು ವಿಡಿಯೋ ನೋಡಿದಾಗ ಅವ್ರು ಏನು ಹೇಳ್ತಾರೆ ಅನ್ನೋದೊಂದು ಒಂಚೂರಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓಕೆನಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಅದರಲ್ಲಿ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೂ ಕೂಡ ನಿಮ್ಮ ಮಟೀರಿಯಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಇದಕ್ಕೆ ಹೋಗಿದ್ರೆ, ಅಂದರೆ ಕೋಚಿಂಗ್ ಸೆಂಟರ್ಸಿಗೆ ಹೋಗಿದ್ರೆ ನಿಮಗೆ ಮಟೀರಿಯಲ್ಸ್ ಇರುತ್ತೆ. ಆ ಮಟೀರಿಯಲ್ ಕೂಡ ನಿಮಗೆ ಲೈಕ್ ಈ ಥರ ಸಿಂಪ್ಲಿಯಾಗಿ ಕೊಟ್ಟಿರ್ತಾರೆ. ಓಕೆನಾ? ಸಿಂಪ್ಲಿಯಾಗಿ ಕೊಟ್ಟಿಲ್ಲ ಅಂದರೂ ಕೂಡ ನೀವು ಒಂದು ಐಡಿಯಾ ತಿಳ್ಕೊಳ್ಳಿ. ಅದು ಫಾರ್ಮೇಟ್ ಅಂತೂ ಸಮಥಿಂಗ್ ವೀಡಿಯೋಸಲ್ಲಂತೂ ಮಾಡಿ ಹಾಕಿರ್ತಾರೆ. ಲೈಕ್ ಯಾವುದು ಯೂಟ್ಯೂಬ್ಸಲ್ಲಿ ಆಲ್ಮೋಸ್ಟ್ ಆಲ್ ವೀಡಿಯೋಸ್ ಸಿಗುತ್ತೆ. ಸೊ ನೋಡ್ಕೊಳ್ಳಿ. ಅಂದರೆ ಲೈಕ್ ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಆಲ್ಮೋಸ್ಟ್ ಆಲ್ ಹಿಂದಿ, ಇಂಗ್ಲೀಷ್, ಸಮ್ ಪರ್ಸನ್ಸ್ ಇನ್ ಕನ್ನಡ ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ ಅಂತ ಹೇಳಲ್ಲ. ಕೆಲವೊಂದು ಚಾನಲ್ಸ್ಗಳಿದೆ ಕನ್ನಡದಲ್ಲಿ ಹೇಳ್ತಾರೆ. ಸೊ ದಟ್ ನಿಮ್ಗೆ ಯಾವುದು ಕಂಫರ್ಟಬಲ್ ಲ್ಯಾಂಗ್ವೇಜ್ ಇದೆ ಆ ಲ್ಯಾಂಗ್ವೇಜಲ್ಲಿ ವೀಡಿಯೋಸ್ನ ನೋಡ್ಕೊಳ್ಳಿ. ಓಕೆನಾ? ಫಾರ್ಮ್ಯಾಟ್ ಕೂಡ ಇರುತ್ತೆ. ಬಟ್ ಆ್ಯಂಡ್ ಒನ್ ಮೋರ್ ಥಿಂಗ್, ಎಸ್ಪೆಷಲಿ ನೀವು ಮಟೀರಿಯಲ್ ಏನಿರುತ್ತೆ, ನಮಗೆ ಮೇನ್ ಮೆಟೀರಿಯಲ್ ಅಂದರೆ ICA ಮೆಟೀರಿಯಲ್ಸ್ ಏನಿರುತ್ತೆ, ಸೊ ಇನ್ಸ್ಟಿಟ್ಯೂಟ್ ಮೆಟೀರಿಯಲಿಂದಲೇ ನಾವು ಆದಷ್ಟು ಫಸ್ಟ್ ಆಫ್ ಆಲ್ ಎಲ್ಲನೂ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಆಫ್ಟರ್ ದಟ್ ಹಿಂದ್ಗಡೆ ನಮಗೆ ಆಲ್ಮೋಸ್ಟ್ ಆಲ್ ಇನ್ಸ್ಟಲೇಷನ್ ಅಂತ ಕೊಟ್ಟಿರ್ತಾರೆ, ಪ್ರಾಬ್ಲಮ್ಸ್. ಓಕೆನಾ? ಪ್ರಾಬ್ಲಮ್ಸ್ ವಿತ್ ಸೊಲ್ಯೂಷನ್ ಅವರೇ ಕೊಟ್ಟಿರ್ತಾರೆ. ಓಕೆ, ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಒನ್ ಪಾಯಿಂಟ್ ಆಫ್ ಇಂದ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಅದನ್ನೇ ರಿಪೀಟ್ ನೀವು ಒಂದು 4-5 ಸಲ ಮಾಡ್ತಾ ಹೋಗಿ. ಓಕೆನಾ? ಮಾಡ್ತಾ ಹೋದಾಗ ಪ್ರಾಬ್ಲಮ್ಸ್ ಹೇಗೆ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ ನಿಮಗೆ. ಸೊ ದಟ್ ಈ ಕ್ವಿಕ್ಲಿ ಏನಾಗುತ್ತೆ, ಈಗ ಅಂಡರ್ಸ್ಟ್ಯಾಂಡ್ ಹಾಕ್ಕೊತ ಹೋಗುತ್ತೆ. ಆ್ಯಂಡ್ ಎಸ್ಪೆಷಲಿ ಅಮಾಗ್ಲಮೇಷನ್ ಏನಿದೆ ಚಾಪ್ಟರ್, ಅದು ಎವ್ರಿ ಇಯರ್ ಆ್ಯಂಡ್ ಎವ್ರಿ ಎಕ್ಸಾಮಲ್ಲೂ ಕೇಳ್ತಾ ಇದ್ದಾರೆ. ಸೊ ದಟ್ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ ಅಮಾಗ್ಲಮೇಷನ್ನ.
ಗೈಸ್ ಅದೇ ಥರ ಇಂಪಾರ್ಟೆಂಟ್ ನಾನು ಹೇಳಿದ್ನಲ್ಲ 5 ಇಯರ್ಸ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ ಅಂತ. ನಾನು ಇದರಲ್ಲಿ ಕೂಡ ಅದನ್ನೇ ಹೇಳಿದೆ. ಆ್ಯಂಡ್ 5 ಇಯರ್ಸ್ ಕ್ವಶನ್ ಪೇಪರಲ್ಲಿ ನನಗೆ ಇಂಪಾರ್ಟೆಂಟ್ ಅಂದರೆ 5 ಇಯರ್ಸ್ ಕ್ವಶನ್ ಪೇಪರ್ಸಲ್ಲಿ ಜಾನ್ ಆಗಿರ್ಬೋದು, ಮೇ ಅಟೆಂಪ್ಟ್ ಆಗಿರ್ಬೋದು, ಸೆಪ್ಟೆಂಬರ್ ಅಟೆಂಪ್ಟ್ ಆಗಿರ್ಬೋದು, ಎಲ್ಲ ಅಟೆಂಪ್ಟಲ್ಲಿ ಕ್ವಶನ್ ಪೇಪರ್ಸಲ್ಲಿ ರಿಪೀಟ್ ಆಗಿರುತ್ತೆ. ಸೊ ದಟ್ ಆ ಕ್ವಶನ್ಸ್ ಪೇಪರ್ನ ನಾನು ಏನಂತಾರೆ ನೋಡ್ಕೊಂಡ ಹೋಗಿದ್ದೆ ಸ್ವಲ್ಪ. ಸೊ ದಟ್ ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಹೇಳಿದೆ. 5 ಇಯರ್ಸ್ ಕ್ವಶನ್ಸ್ ಬಗ್ಗೆ ವೀಡಿಯೋಸ್ ಬೇಕಂದರೆ ಹೇಳಿ, ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇಲ್ಲಾಂದರೆ ನೀವು ಕೂಡ ನಾವು ಪ್ರೊವೈಡ್ಸ್ ಇದೆ, ನಾವು ನೋಡ್ಕೊತೀವಿ ಅನ್ನೋದು ಕೂಡ ನೋಡ್ಕೊಳ್ಬೋದು. ಆ್ಯಂಡ್ ವೆಬ್ಸೈಟಲ್ಲಿ ಕೂಡ ಇದೆ, ICA ವೆಬ್ಸೈಟಲ್ಲಿ 5 ಇಯರ್ಸ್ ಕ್ವಶನ್ ಪೇಪರ್ ಇರುತ್ತೆ. ಸೊ ದಟ್ ನೀವು ನೋಡಿಕೊಂಡು ಯಾವ್ದು ಬಂದಿದೆ ಅನ್ನೋದು ನೋಡ್ಕೊಳ್ಬೋದು. ಅಂದರೆ ಬರ್ಬೋದು 1 or 2 ಪ್ರಾಬ್ಲಮ್ಸ್ ಆದರೂ ಬರ್ಬೋದು ಗೈಸ್. ಸೊ ಇಲ್ಲಾಂದರೆ ಆ ಮೆಥಡ್ ಮೇಲೆ ಆಗಿರ್ಬೋದು, ಆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ವಾ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮೇಲೆ ಆದರೂ ಬರ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ 5 ಇಯರ್ಸ್ ಕ್ವಶನ್ ಪೇಪರು. ಇಲ್ಲಾಂದರೆ ನೋಡೋಕ್ಕಾಗಲ್ಲ, ನೀವು ಹೇಳಿ ಅಂತಂದರೂ ಕೂಡ ಹೇಳಿ, ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಆ್ಯಂಡ್ ಹೇಳಿದ ಥರನೇ ಸ್ಟಡಿ ಮಾಡಿ, ಸ್ಟಡಿ ವೆಲ್. ಆ್ಯಂಡ್ ಇನ್ನೊಂದು ಏನಂದರೆ ಗೈಸ್, ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಪ್ರತಿಯೊಂದು ಚಾಪ್ಟರ್ಗೆ 2 days ನೀವು ತೊಗೊಂಡ್ರೆ ನಿಮಗೆ 20-25 days ನಿಮ್ಗೆ ಅಷ್ಟೇ ರಿವಿಷನ್ ಟೈಮ್ಗೆ ಉಳಿಯೋದು. ಸೊ ದಟ್ ಆದಷ್ಟು ಬೇಗ ನಿಮ್ಮದು ಪ್ರತಿಯೊಂದು ಬೇಗ ಮುಗಿಸ್ಕೊಳ್ಳಿ ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಬೇಗ ಪ್ರಾಕ್ಟೀಸ್ ಮಾಡಿ, ಟೈಮ್ ವೇಸ್ಟ್ ಮಾಡಬೇಡಿ, ಎಲ್ಲಿ ಕೂಡ ಕಳಿಬೇಡಿ ಅಂತ ಅಷ್ಟೇ. ಆ್ಯಂಡ್ ಚೆನ್ನಾಗಿ ಓದ್ಕೊಳ್ಳಿ. ಒಂದು ತಿಂಗಳಾದರೂ 1 month ಆದರೂ ನೀವು ರಿವಿಷನ್ ಸಲುವಾಗಾದರೂ ನೀವು ಉಳಿಸ್ಕೊಳ್ಬೇಕು. ಒಂದು ಅಂದರೆ 4-5 times ಆದರೂ ನೀವು ರಿವಿಷನ್ ಮಾಡಿದ್ರೆ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಕೇಳಿದ್ರು ಬರೆಯೋ ಕೆಪಬಿಲಿಟಿ ಬಂದೇ ಬರುತ್ತೆ. ಆ್ಯಂಡ್ ಚೆನ್ನಾಗಿ ಓದಿ, ಅದಕ್ಕೆ ಹೇಳ್ತಾ ಇರೋದು ಟೈಮ್ನ ಯಾರ ಮೇಲೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಏನು ಇಂಪಾರ್ಟೆಂಟ್ ಇದೆ ಏನಿಲ್ಲ, ಈಚ್ ಆ್ಯಂಡ್ ಎವ್ರಿ ಲೈನ್ ಓದಿ, ಈಚ್ ಆ್ಯಂಡ್ ಎವ್ರಿ ವರ್ಡ್ನ ಓದ್ಕೊಳ್ಳಿ. ಆ್ಯಂಡ್ ನಿಮಗೆ ಏನಾದರೂ ನೆನಪಿರಲ್ಲ ಅಂದರೆ ಬರೆದ್ಬಿಟ್ಟು ತೆಗೀರಿ, ಅದು ಏನು ಓದಿದಿರೋ. ಆ್ಯಂಡ್ ಎವ್ರಿ ಡೇ ಆ್ಯಂಡ್ ಎವ್ರಿ ಸಂಡೇ ಅದನ್ನೇ ಕೆಲಸ ಮಾಡಿ. ಸೊ ನೆನಪಿದ್ದೇ ಇರುತ್ತೆ, ನೆನಪು ಆ್ಯಂಡ್ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ದಟ್ ನಾನು ಹೇಳಿದ್ನಲ್ಲ, ಟೈಮ್ಸ್ ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೂ ಕೂಡ ಅಷ್ಟೇ ಉಳಿದಿದ್ದು. ಸೊ ಅದಕ್ಕೋಸ್ಕರ 1 ನಿಮಿಷನೂ ನಮ್ಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಟೈಮ್ ಬೇರೆಯವ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಏನಂತಾರೆ ನನಗೂ ಹೆಲ್ತ್ ಇಶ್ಯೂಸ್ ತುಂಬ ಕಾಡ್ತಾ ಇದೆ ಗೈಸ್. ಬಟ್ ನಾನು ಟ್ರೀಟ್ಮೆಂಟ್ ಅಂದರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಇಷ್ಟು ದಿನ ನಾನು ತೊಗೊಳ್ತಾ ಇರಲಿಲ್ಲ, ಇಷ್ಟು ದಿನಗಳಲ್ಲಿ ಕಾಲ ನಾನು ಏನೇ ಕೋಲ್ಡ್ ಆಗಿದ್ರು ಕೂಡ ನಾನು ತೊಗೊಳ್ತಾ ಇರಲಿಲ್ಲ. ಬಟ್ ಇವಾಗ ಸ್ಟಡಿ ಮಾಡಲೇಬೇಕು, ರೆಸ್ಟ್ ಮಾಡೋ ಅಷ್ಟು ಟೈಮ್ ಇಲ್ಲ. ಆಲ್ರೆಡಿ 4-5 days ಅಂತೂ ನಾನು ವೇಸ್ಟ್ ಮಾಡಿಕೊಂಡೆ. ಯಾಕಂದರೆ ನನ್ನ ಹೆಲ್ತ್ ಇಶ್ಯೂಸಿಂದ ಆದಷ್ಟು ನನಗೆ ಫುಲ್ಲಿ ಅಂದರೆ ಟ್ಯಾಬ್ಲೆಟ್ ತೊಗೊಳ್ತಾ ಇರಲಿಲ್ಲ, ನಾನು ಇಷ್ಟ ಇಲ್ಲ ಟ್ಯಾಬ್ಲೆಟು. ಸೊ ಅದಕ್ಕೋಸ್ಕರ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಟ್ಯಾಬ್ಲೆಟ್ನ ತೊಗೊಳ್ಳಿ, ಡಾಕ್ಟ್ರನ್ನ ರೆಫರ್ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಆದಷ್ಟು ಬೇಗ ರಿಕವರ್ ಮಾಡ್ಕೊಳ್ಳಿ. ನಿಮಗೇನೇ ಶೀತ ಆಗಿರಲಿ, ಫೀವರ್ ಆಗಿರಲಿ ಏನೇ ಆಗಿದ್ರು ಸೊ ಆದಷ್ಟು ಬೇಗ ರಿಕವರ್ ಮಾಡಿಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯಾರ್ಯಾರು ಮಾಡಿದವರು ಕಂಟಿನ್ಯೂ ಮಾಡಿ, ಚೆನ್ನಾಗಿ ಮಾಡಿ. ಸ್ಟಡಿನ ಡೇ ಬೈ ಡೇ ಏನು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತು ಮಾಡ್ಕೊಳ್ಳಿ. ಆ್ಯಂಡ್ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಳ್ಳಿ. ಆ್ಯಂಡ್ ಡೈರಿ ಬರೀರಿ, ಎಸ್ಪೆಷಲಿ ಡೈಲಿ ಡೈರಿ ಬರೀರಿ. ಏನು ತಪ್ಪು ಮಾಡಿದ್ದೀವಿ ಏನಿಲ್ಲ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅದನ್ನು ತಿದ್ದುಕೊಳ್ಳಿ ಡೇ ಬೈ ಡೇ. ಆ್ಯಂಡ್ ನಿಮ್ಗೆ ತಿದ್ದಕ್ಕೆ ಯಾರೂ ಬರೋಲ್ಲ, ನಮಗೆ ನಾವೇ ತಿದ್ದುಕೊಳ್ಬೇಕು. ಸೊ ದಟ್ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಸೊ ಬೇಗ ನಾವೇ ತಿದ್ಕೊಳ್ಳೋಣ. ಆ್ಯಂಡ್ ನಮಗೆ ನಾವು ನಂಬೋಣ, ನಮಗೆ ನಾವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಸೊ
ಇಲ್ಲಿ ನಾನು ಸ್ವಲ್ಪ ಇಯರ್ಫೋನ್ ಹಾಕ್ಕೊಂಡೆ, ಏನಕ್ಕಂದರೆ ನನ್ನ ರೂಮೇಟು ಫುಲ್ಲು ಜೋರು ಹಾಕಿಬಿಟ್ಟಿದ್ರು ಅವ್ರ ಸಾಂಗು. ಸಮಥಿಂಗ್ ಏನೋ ಅವರು ಟ್ರೈನಿಂಗ್ ಪರ್ಪಸ್ ಏನೋ ಬಂದಿದ್ದಾರೆ, ಸೊ ಅವರು ಕೇಳ್ತಾಯಿದ್ರು. ಯಾ ಗೈಸ್, ಬಟ್ ಲೈಕ್ ಅಂದರೆ ನಾವು ಸ್ಟಡಿ ಮಾಡೋಕ್ಕೆ ಬಂದಿರೋ ಕಾರಣ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಎಸ್ಪೆಷಲಿ ಪಿ ಜಿಯಲ್ಲಿ ಮತ್ತು ಹಾಸ್ಟೆಲಲ್ಲಿ ಸ್ಟೇ ಆಗಿರೋ ಪರಿಸ್ಥಿತಿ ಎಲ್ಲರೂ ಅಂದರೆ ಅವರು ಓದೋರಿದ್ದರೆ ಅಷ್ಟೇನು ಅನಿಸಲ್ಲ, ಕೆಲವೊಬ್ಬರು ಓದೋರಿದ್ದರೂ ಕೂಡ ಗಲಾಟೆ ಮಾಡೋರು ಇರ್ತಾರೆ. ಬಟ್ ಇವರು ನಾನು ಹೇಳಿದೆ 1-2 ಟೈಮ್ಸು, ಬಟ್ ಸೌಂಡ್ ಕಡಿಮೆ ಮಾಡಿದ್ರು ಹೊರತು ಫುಲ್ ಏನು ಕಡಿಮೆ ಮಾಡಿಲ್ಲ. ಮತ್ತು ಕಿರಿಕಿರಿ ಅನ್ನಿಸ್ತಾಯಿತ್ತು, ನಾನು ಅದಕ್ಕೆ ಇಯರ್ಫೋನ್ನ ಹಾಕ್ಕೊಂಡೆ. ಆ್ಯಂಡ್ ಅದಾದಮೇಲೆ ಮತ್ತು ಅವರು ತಿರ್ಗಾ ಹೆಡ್ಫೋನ್ನ ಹಾಕ್ಕೊಂಡು, ನಾನು ಹೆಡ್ಫೋನ್ ಹಾಕ್ಕೊಂಡು ಕ್ಲಾಸ್ ಕೇಳಿದೆ. ಅದೇ ಥರ ಗೈಸ್ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಏನು ಪಿ ಜಿಯಲ್ಲಿ ಹಾಸ್ಟೆಲಲ್ಲಿದ್ದರೆ. ಮನೇಲಿದ್ದರೆ ಒಂದು ಸ್ವಲ್ಪ ಏನಾದರೂ ಗಲಾಟೆ ಮಾಡಿದ್ರೆ ಬೈದ ತಕ್ಷಣ ಅವರು ತಿದ್ಕೊಂಡು ಲೈಕ್ ಅದಾದಮೇಲೆ ಅವರು ಲೈಕ್ ಏನಂತೀರೋ ಬೈಬೋದಿತ್ತು. ಬಟ್ ಇಲ್ಲಿ ಆ ಥರ ಇಲ್ಲ, ಅವರು ಪೇಯ್ಡ್ ಮಾಡಿರ್ತಾರೆ ಅಮೌಂಟ್ನ, ನಾವು ಪೇಯ್ಡ್ ಮಾಡಿರ್ತೀವಿ, ಸೊ ಹೇಳೋವಾಗಿರಲ್ಲ ಅವ್ರಿಗೆ. ಆ್ಯಂಡ್ ಅದಾದಮೇಲೆ ಲೈಕ್ ಏನಂತಾರೆ, ನಾವು ಸೊಲ್ಯೂಷನ್ ಹುಡ್ಕೊಳ್ಬೇಕಾಗಿರುತ್ತೆ ಒಂದು ಪ್ರಾಬ್ಲಮ್ಗೆ ನಾವೇ. ಆ್ಯಂಡ್ ಅವ್ರಿಗೆ ಹೇಳೋದು ಒಂದು ರೀತಿಯಲ್ಲಿ ಹೇಳಿಬಿಟ್ಟು ಆಮೇಲೆ ಅವ್ರು ತಿದ್ಕೊಳ್ಳಿಲ್ಲ ಅಂದರೆ ಲೈಕ್ ಅವರೇನೋ ಇದು ಮಾಡಲಿಲ್ಲ ಅಂದರೆ ನಾನು ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಡೆ ನಾನು. ಆ್ಯಕ್ಚುಲಿ ಎವ್ರಿ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ, ಬಟ್ ನಾವು ಹುಡ್ಕೊಳ್ಬೇಕು. ಇದು ಹೇಗೆ ಅನಿಸುತ್ತೋ, ಹೇಗೆ ಅಪ್ಲೈ ಆಗುತ್ತೋ ಐ ಡೋಂಟ್ ನೋ, ಬಟ್ ಈ ಸಿಚುವೇಶನ್ಗೆ ಇದು ನಂಗೆ ಅನಿಸುತ್ತೋ, ಸೊ ಅದಕ್ಕೆ ನಾನು ಹೇಳಿದೆ. ಪ್ರತಿಯೊಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಇರುತ್ತೆ, ಅದಕ್ಕೆ ನಾವು ಹುಡ್ಕೊಳ್ಬೇಕು. ಅವರಿಗೆ ಹಾಕೋ ಹೆಡ್ಫೋನ್ ಯೂಸ್ ಮಾಡಿ 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 ಅಂತ ಹೇಳಿ ಸಾಕಾಗೋಯಿತು, ಅವ್ರು ಹಾಕ್ಕೊಳ್ಳಿಲ್ಲ. ಸೊ ದಟ್ ವಾಯ್ಸ್ ನಾನೇ ಹಾಕ್ಕೊಳ್ಳೋಣ ಅಂತ ನಾನೇ ಹೆಡ್ಫೋನ್ ಹಾಕ್ಕೊಂಡ್ಬಿಟ್ಟು ನಾನು ಹೆಡ್ಫೋನ್ ಹಾಕ್ಕೊಂಡು ಕೇಳ್ತಾಯಿದ್ದೆ ಕ್ಲಾಸಸ್ಗೂ. ಇವತ್ತಿನ ವೀಡಿಯೋ ಇಷ್ಟೇ ಆಗಿತ್ತು ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.